ಸೊ ಇನ್ನು ಈ ಮುಂದುವರಿದ ಭಾಗದಲ್ಲಿ ಸಿಐಡಿ ತನಿಖೆಗೆ ಈಗ ಈ ಪ್ರಕರಣವನ್ನ ಕೊಟ್ಟಿದ್ದಾರೆ. ಆದರೆ ಬಹಳ ಚರ್ಚೆಗೆ ಮಾಡಿ ಕೊಡ್ತಾ ಇದೆ. ಹೇಗೆ ಸದನದಲ್ಲಿರುವಂಥ ಈ ವಿಚಾರವನ್ನ ನೀವು ತನಿಖೆಗೆ ಕೊಡ್ತೀರಾ ಅನ್ನುವಂಥದ್ದು. ತನಿಖೆ ಮಾಡಕ್ ಸಾಧ್ಯನಾ ಇದರಲ್ಲಿ ಅಂತೇಳಿ ಮುಂದೆ ಯಾವ ದಿಕ್ಕಿನತ್ತ ಸಾಗತ್ತೆ ಆಗಿದ್ದಾಗ ಸದನದಲ್ಲಿ ಇನ್ಮೇಲೆ ನಡೆಯುವಂಥ ಎಲ್ಲಾ ವಿಚಾರಗಳು ಹೀಗೆ ಆಗ್ಬೋದಾ ಇನ್ಮೇಲೆ? ಸೊ ಆಕ್ಷೇಪಾರ್ಹ ಪದ ಬಳಕೆ ತನಿಖೆ ಸಿಐಡಿ ಹೆಗಲಿಗೆ ಸರ್ಕಾರ ಕೊಟ್ಟಿದೆ. ಸದನ ಪ್ರಕರಣದಲ್ಲಿ ಸಿಐಡಿ ಹಸ್ತಕ್ಷೇಪ ಯಾಕೆ ಅಂತ ಕೇಳ್ತಾ ಇದ್ದಾರೆ. ಸಿಟಿ ರವಿ ಮೇಲಿನ ಹಲ್ಲೆ ಬಗ್ಗೆ ತನಿಖೆ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮುಗಿಬೀಳ್ತಾ ಇದ್ದಾರೆ. ಸಿಐಡಿಯಲ್ಲೂ ನ್ಯಾಯ ಸಿಗಲ್ಲ ಅಂತ ಸಿಟಿ ರವಿ ಅವರು ಹಾಲಿ ನ್ಯಾಯಮೂರ್ತಿಗಳ ತನಿಖೆ ಮಾಡಿಸಿ ಅಂತ ಅವರ ಆಗ್ರಹ. ಸೊ ಇದು ಕೇವಲ ಸಿಐಡಿಯಿಂದ ಆಗೋದಿಲ್ಲ. ಕಾನ್ಸ್ಟೇಬಲ್ ಚೆನ್ನಾಗಿ ತನಿಖೆ ಮಾಡ್ತಾರೆ. ಬಟ್ ಆದರೆ ಆಗುವಂಥದ್ದು ಏನಂದ್ರೆ ರಾಜ್ಯ ಸರ್ಕಾರಗಳ ಹಸ್ತಕ್ಷೇಪ, ಒತ್ತಡ, ಇದರ ಮಧ್ಯದಲ್ಲಿ ಅವರು ಸರಿಯಾಗಿ ಕೊಡೋಕ್ಕಾಗೋದಿಲ್ಲ. ಅಲ್ಲಿ ಏನು ಹೇಳ್ತಾರೆ ಅದಕ್ಕೆ ತಕ್ಕಂಗೆ ಕುಣಿಬೇಕಾಗುತ್ತೆ ಅನ್ನುವಂಥದ್ದು ಅವ್ರದ್ದು. ಹಾಗಾಗಿ ಹಾಲಿ ನ್ಯಾಯಮೂರ್ತಿಗಳಿಂದನೇ ತನಿಖೆ ಮಾಡಿಸಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಏನಾಗಿದೆ ಒಟ್ಟಾರೆ ಬೆಳವಣಿಗೆ ನೋಡಿ. ಸಿಟಿ ರವಿ ಪ್ರಕರಣದಲ್ಲಿ ಹಠಕ್ಕೆ ಬಿದ್ದ ಸರ್ಕಾರ. ಆಕ್ಷೇಪಾರ್ಹ ಪದ ಬಳಕೆ ತನಿಖೆ ಸಿಐಡಿ ಹೆಗಲಿಗೆ. ಸದನದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಮಾಜಿ ಮಂತ್ರಿ ಸಿಟಿ ರವಿ ಆಕ್ಷೇಪಾರ್ಹ ಪದ ಬಳಕೆ ಆರೋಪ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಹಠಕ್ಕೆ ಬಿದ್ದಂತೆ ಕಾಣ್ತಿದೆ. ಈ ವಿಚಾರ ಸದ್ಯ ದೇಶಾದ್ಯಂತ ಚರ್ಚೆಯಾಗುತ್ತಿದೆ. ಪ್ರಕರಣ ಗಂಭೀರ ಸ್ವರೂಪ ಪಡೆದುಕೊಂಡಿದೆ. ಪ್ರಕರಣ ತನಿಖೆಯನ್ನ ಸಿಐಡಿಗೆ ಒಪ್ಪಿಸಿ ಸರ್ಕಾರ ಆದೇಶಿಸಿದೆ. ಸದನದ ಪ್ರಕ್ರಿಯೆಗಳಲ್ಲಿ ಪೊಲೀಸ್ ಹಸ್ತಕ್ಷೇಪ ಮಾಡಬೇಕಾ ಬೇಡವಾ ಎಂಬ ಗೊಂದಲದ ನಡುವೆ ಸರ್ಕಾರ ಸಿಐಡಿ ಅಸ್ತ್ರ ಪ್ರಯೋಗಿಸಿದೆ. ಸಭಾಪತಿ ವ್ಯಾಪ್ತಿಯ ಪ್ರಕರಣದಲ್ಲಿ ಸಿಐಡಿ ಓವರ್ಟೇಕ್ ಮಾಡಿ ವಿಚಾರಣೆ ಮಾಡಲು ವೇದಿಕೆ ಸಜ್ಜಾಗಿದೆ. ಮಾಜಿ ಸಚಿವ ಸಿಟಿ ರವಿ ಅವರ ವಿರುದ್ಧ ಕೇಳಿಬಂದಿರುವ ಆರೋಪಕ್ಕೆ ಸಂಬಂಧಿಸಿದಂತೆ ಪ್ರಕರಣದ ತನಿಖೆ ಸಿಐಡಿಗೆ ನೀಡಲಾಗಿದೆ. ವಿಭಿನ್ನ ಹೇಳಿಕೆಗಳಿಂದಾಗಿ ಸತ್ಯಾಸತ್ಯತೆ ಪರಿಶೀಲಿಸಲು ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದ ಪರಮೇಶ್ವರ್, ಸಿಟಿ ರವಿ ಅಶ್ಲೀಲ ಪದ ಬಳಸಿದ್ದಾರೆ ಎಂದು ಕೆಲವರು ಹೇಳುತ್ತಿದ್ದಾರೆ. ಆದರೆ ಇನ್ನು ಕೆಲವರು ಸಿಟಿ ರವಿ ಅಶ್ಲೀಲ ಪದ ಬಳಸಿಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಸತ್ಯಾಸತ್ಯತೆ ತಿಳಿಯಲು ಸಿಐಡಿ ತನಿಖೆಗೆ ಆದೇಶ ಮಾಡಿದ್ದೇನೆ. ಸಭಾಪತಿ ತಮ್ಮ ಕೆಲಸ ಮಾಡಿದ್ದಾರೆ. ಪೊಲೀಸರು ತನಿಖೆ ಮಾಡಬೇಕು ಎಂದಿದ್ದಾರೆ. ತನಿಖೆ ಮಾಡಿ ಅದರಲ್ಲಿ ಏನಿದೆ, ಏನು ಸತ್ಯಾಸತ್ಯತೆಯನ್ನು ನೋಡಬೇಕಲ್ಲ. ಕೆಲವರು ಹೇಳ್ತಾರೆ ಅವ್ರು ಹೇಳಿದ್ದಾರೆ, ನಾನು ಆ ರೀತಿ ಹೇಳಲೇ ಇಲ್ಲ ಅಂತ ಹೇಳಿದ್ದಾರೆ ರವಿ ಅವರು. ಇಲ್ಲಿ ನಡೆದಿರೋದೇ ಬೇರೆ ಅಂತ ಬೇರೆಯವರು ಹೇಳ್ತಾರೆ. ಸಾಕ್ಷ್ಯಗಳು ಪಕ್ಕದಲ್ಲಿದ್ದವರೆಲ್ಲ ಕೇಳಿಸ್ಕೊಂಡವರು ಅವರು ಹೇಳ್ತಿದ್ದಾರೆ. ಇದೆಲ್ಲ ತನಿಖೆ ಆಗಬೇಕಲ್ಲ, ಅದಕ್ಕಾಗಿ ಸಿಒಡಿ ಆದೇಶ ಮಾಡಿದೆ. ನಾನು ಈಗ ಅದ್ರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡೋಕ್ಕೆ ಹೋಗೋದಿಲ್ಲ. ಸಿಐಡಿಗೆ ತನಿಖೆಗೆ ಆದೇಶ ಮಾಡಿದ್ದೇನೆ. ಅದರ ತನಿಖೆ ನಡೆಯುವಾಗ ನಾವು ಯಾವುದೇ ಹೇಳಿಕೆಗಳನ್ನು ಮತ್ತು ಸ್ಟೇಟ್ಮೆಂಟ್ಗಳನ್ನು ಕೊಡೋದಕ್ಕೆ ಬರೋದಿಲ್ಲ. ನೋಡಿ, ಪೊಲೀಸ್ ಇಲಾಖೆ ಬಹಳ ಜವಾಬ್ದಾರಿಯುತವಾದಂಥ ಇಲಾಖೆ. ಪೊಲೀಸ್ ಆದೇಶಗಳನ್ನು ನಡಿಬೇಕಾದ್ರೆ ಇಲ್ಲ ಮುಖ್ಯಮಂತ್ರಿಗಳ ಆದೇಶ ಮಾಡಬೇಕು, ಇಲ್ಲ ಗೃಹ ಸಚಿವರ ಆದೇಶ ಮಾಡಬೇಕು. ಬೇರೆ ಯಾರೇ ಆದೇಶ ಮಾಡಿದರೂ ನಮ್ಮ ಅಧಿಕಾರಿಗಳು ಯಾರೂ ಕೂಡ ಅದನ್ನು ಆ ಆದೇಶಗಳನ್ನು ಪಾಲಿಸೋದಕ್ಕೆ ಹೋಗೋದಿಲ್ಲ. ಸುಮ್ಮನೆ ಇವರು ಹೇಳ್ತಾರೆ, ಈ ರೀತಿ ಎಲ್ಲ ಹೇಳಿಕೆಗಳನ್ನ ಕೇಳ್ಕೊಂಡು ನಾವು ಇಲಾಖೆಗಳು ನಡೆಸೋದಿಲ್ಲ. ನಮ್ಮ ಪೊಲೀಸ್ನವ್ರ ಕೆಲಸ ನಾವು ಮಾಡಬೇಕಾದ ನಮ್ಮ ಕರ್ತವ್ಯ ಇದೆ. ಸ್ಪೀಕರ್ ಅವರು ಅವ್ರ ಕೆಲಸ ಅವ್ರು ಮಾಡ್ತಾರೆ. ಅಲ್ಲಿಯ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಸ್ಪೀಕರ್ ಅವರು ಅವರ ಅಭಿಪ್ರಾಯಗಳನ್ನು ತಗೊಂಡು ಅದೆಲ್ಲ ಪ್ರೊಸೀಜರಲ್ಲಿ ಮಾಡುವಾಗ ಸ್ವಲ್ಪ ಡಿಲೇ ಆಗ್ಬೋದು. ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು. ಅದಕ್ಕೆ ಪಾಪ ಅವರಿಗೆ ನನ್ನ ಸಾಮರ್ಥ್ಯ ಗೊತ್ತಿಲ್ಲ ಅವ್ರಿಗೆ, ಅದಕ್ಕೆ ಅವ್ರು ಹಂಗೆ ಹೇಳಿದ್ದಾರೆ. ಈಗ ನಾನು ಅವರಿಗೆ ಅಸಮರ್ಥ ಕೇಂದ್ರ ಸಚಿವರು ಅಂತ ಹೇಳಿಬಿಟ್ರೆ ಅದು ಎಷ್ಟು ಸಮಂಜಸವಾಗಿರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅವರು. ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಸ್ ಏನಿದೆ, ಇದು ರಾಜ್ಯ ರಾಜಕಾರಣದಲ್ಲಿ ಮತ್ತಷ್ಟು ಸಂಘರ್ಷವನ್ನು ಸೃಷ್ಟಿ ಮಾಡ್ತಾ ಇದೆ. ಎಫ್ಐಆರ್ ಏನು ದಾಖಲಾಗಿತ್ತು ಸಿಟಿ ರವಿ ಅವರ ವಿರುದ್ಧ, ಆ ಪ್ರಕರಣವನ್ನ ಸಿಐಡಿಗೆ ವಹಿಸಿದೆ. ಈ ಹಿನ್ನೆಲೆಯಲ್ಲಿ ನಾವು ಸಿಐಡಿಗೆ ಕೊಟ್ಟಿದ್ದೇವೆ ಅಂತ ಪರಮೇಶ್ವರ್ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಆ ಒಂದು ಪ್ರಕರಣ ಮುಗಿದದ್ದೇ ಅಂತ ಹೇಳಿದ್ರು ಕೂಡ ರಾಜ್ಯ ಸರ್ಕಾರ ಹಠಕ್ಕೆ ಬಿದ್ದಂತಿದೆ. ಕಾನೂನಿನ ಮೂಲಕವಾಗಿ ತಕ್ಕ ಉತ್ತರ ಕೊಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದಂತಿದೆ. ಆ ಕಾರಣಕ್ಕೋಸ್ಕರವಾಗಿ ಪ್ರಕರಣವನ್ನು ಸಿಐಡಿಗೆ ವಹಿಸಿರ್ತಕ್ಕಂಥದ್ದು. ಸಿಐಡಿಗೆ ವಹಿಸಿದ ಬಳಿಕ ಸಭಾಪತಿಯವರು ಮಹಾಜರು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರಾ? ಸಿಐಡಿ ತನಿಖಾ ಅವಧಿ ಹೇಗಿರುತ್ತೆ? ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕದನ ರೋಚಕವಾದ ಲಕ್ಷಣಗಳು ಕಾಣ್ತಾ ಇದೆ. ಒತ್ತಡ, ದ್ವೇಷ ಇದ್ರೆ ಸಿಐಡಿಯಲ್ಲೂ ನ್ಯಾಯ ಸಿಗಲ್ಲ. ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೆಸಿ. ಇನ್ನು ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಸ್ ಸಿಐಡಿಗೆ ವರ್ಗಾವಣೆ ವಿಚಾರವಾಗಿ ಸಿಟಿ ರವಿ ಪ್ರತಿಕ್ರಿಯಿಸಿದ್ದಾರೆ. ಒತ್ತಡ, ಪೂರ್ವಾಗ್ರಹ, ದ್ವೇಷ ಇದ್ರೆ ಸಿಐಡಿಯಲ್ಲೂ ನ್ಯಾಯ ಸಿಗಲ್ಲ.
ಹಾಲಿ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಿಐಡಿ ತನಿಖೆ ನಡೆಸಿ ಎಂದಿದ್ದಾರೆ. ನಿಷ್ಪಕ್ಷಪಾತ ತನಿಖೆಯನ್ನು ಪೊಲೀಸ್ ಪೇದೆ ಕೂಡ ಮಾಡಬಲ್ಲರು. ಒತ್ತಡ ಇದ್ರೆ ಏನು ಮಾಡ್ತಾರೆ, ಒತ್ತಡ ಇಲ್ಲದಿದ್ರೆ ಹಿರೇಬಾಗೇವಾಡಿ ಪೊಲೀಸರೇ ಒಳ್ಳೆ ತನಿಖೆ ಮಾಡಬಹುದು ಅಂತ ಸರ್ಕಾರಕ್ಕೆ ವಿರೋಧಿಸಿದ್ದಾರೆ. ನಿಷ್ಪಕ್ಷಪಾತವಾಗಿರುವ ತನಿಖೆ ನಡೆದ್ರೆ ಪೊಲೀಸ್ ಕಾನ್ಸ್ಟೇಬಲ್ಲು ಕೂಡ ಪ್ರಾಮಾಣಿಕ ತನಿಖೆ ಮಾಡಬಲ್ಲರು. ನ್ಯಾಯಯುತವಾಗಿ ನಿಷ್ಪಕ್ಷಪಾತವಾಗಿ ನಡ್ಕೊಳ್ಳೋದಾದರೆ ಒತ್ತಡ ಇದ್ರೆ ಏನು ಮಾಡ್ತಾರೆ? ಯಾರ್ದು ಒತ್ತಡ ಇಲ್ಲ ಅಂತ ಇಟ್ಕೊಳ್ಳಿ. ಹಿರೇಬಾಗೇವಾಡಿ ಪೊಲೀಸರು ಕೂಡ ಒಳ್ಳೆ ತನಿಖೆನೇ ಮಾಡಬಲ್ಲರು. ಒತ್ತಡ ಇದ್ದರೆ, ಪೂರ್ವಾಗ್ರಹ ಇದ್ದರೆ, ದ್ವೇಷ ಇದ್ದರೆ CIDಯಲ್ಲೂ ನ್ಯಾಯ ಸಿಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಹೇಳ್ತೀನಿ, ನೀವು ಹಾಲಿ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ CID ತನಿಖೆ ನಡೆಸಿ. ಸದನದಲ್ಲಿ ಸಿಐಡಿ ಹಸ್ತಕ್ಷೇಪ ಯಾಕೆ? ಸಿಟಿ ರವಿ ಮೇಲಿನ ಹಲ್ಲೆ ಬಗ್ಗೆ ತನಿಖೆ ಮಾಡಿ. ಸರ್ಕಾರದ ವಿರುದ್ಧ ಬಿಜೆಪಿ ಮುಗಿ. ಸಿಐಡಿ ತನಿಖೆಗೆ ಸಿಟಿ ರವಿ ಪ್ರಕರಣ ಸರ್ಕಾರ ವಹಿಸಿದ ಬೆನ್ನಲ್ಲೇ ಬಿಜೆಪಿ ಕಿಡಿಕಾರಿದೆ. ಸಿಟಿ ರವಿಗೆ ಪೊಲೀಸ್ ಟಾರ್ಚರ್, ಸಚಿವೆ ಲಕ್ಷ್ಮಿ ಬೆಂಬಲಿಗರಿಂದ ಹಲ್ಲೆ ಪ್ರಕರಣಗಳನ್ನು ತನಿಖೆ ಮಾಡಿಸುವಂತೆ ಒತ್ತಾಯಿಸಿದೆ. ಪ್ರಕರಣ ಈಗಾಗಲೇ ಕೋರ್ಟ್ ಅಂಗಳ ಏರಿದರೂ ಕೋರ್ಟ್ನಲ್ಲಿ ತನಿಖೆಗೆ ಅವಕಾಶ ಇಲ್ಲ. ಏನೇ ತನಿಖೆ ಆದರೂ ಸಭಾಪತಿಯವರೇ ಮಾಡಬೇಕು. ಅವರ ವ್ಯಾಪ್ತಿ ಮೀರಿ ಹೋಗೋದು ಸರಿಯಲ್ಲ. ಲಕ್ಷ್ಮಿ ಹೆಬ್ಬಾಳ್ಕರ್ ಸಿಟ್ಟಿನಲ್ಲಿ ಏನೋ ಮಾಡಲು ಹೋಗಿ ಇನ್ನೇನೋ ಆಗುವುದು ಬೇಡ. ಈ ಹಂತದಲ್ಲಿ ಸರ್ಕಾರ ಪ್ರಕರಣ ಸಿಐಡಿ ತನಿಖೆಗೆ ಕೊಟ್ಟಿರೋದು ಸರಿಯಲ್ಲ ಅಂತ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಬಿಜೆಪಿಗರ ವಾದಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಧ್ವನಿಗೂಡಿಸಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದನೂ ಅವ್ರು ಏನು ಮಾಡ್ತಿದ್ದಾರೋ ಅವರ ದ್ವೇಷದ ವೈಮನಸ್ಸಿನ ಏನು ರಾಜಕಾರಣ ಇಲ್ಲಿ ಬಹಳ ಸ್ಪಷ್ಟವಾಗಿ ಎದ್ದು ಕಾಣುತ್ತೆ. ಹಾಗಾಗಿ ಇವರೆಲ್ಲ ದ್ವೇಷದ ಮತ್ತು ಅಧಿಕಾರವನ್ನು ಸಂಪೂರ್ಣವಾಗಿ ದುರ್ಬಳಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇಂಥ ಯಾವುದೇ ತನಿಖೆಗಳು ಯೋಗ್ಯವಾಗಿಲ್ಲ. ಯಾವ ಒಂದು ವಾಕ್ಸಮಾರ ಸದನದ ಒಳಗೆ ನಡೆದಿರೋದಕ್ಕೆ CID ತನಿಖೆಯನ್ನು ಆಜ್ಞೆ ಮಾಡ್ತಿರೋದು ಖಂಡಿತ ಒಂದು ಸದನದ ಗೌರವಕ್ಕೆ ಚ್ಯುತಿ ತರುವಂಥದ್ದು ಮಾಡ್ತಿದ್ದಾರೆ. ಇವರು ಏನೇ ಮಾಡಬೇಕಾಗಿದ್ರು CT ರವಿ ಅವ್ರ ಮೇಲೆ ಹಲ್ಲೆ ಮಾಡಕ್ಕೆ ಬಂದಿದ್ದವ್ರ ಮೇಲೆ ಮತ್ತು ಪೊಲೀಸ್ ಅಧಿಕಾರಿಗಳ ಮೇಲೆ ತನಿಖೆನ ಮಾಡಲಿ. ಸರಿ ಕೊಟ್ಕೊಂಡು ಅವ್ರು ಏನು ಮಾಡೋದು? CID ಪ್ರಕರಣ ಕೊಟ್ಕೊಂಡು ಏನು ಮಾಡ್ತಾರೆ? ಇವ್ರೇನು ಹೇಳ್ತಾರೆ ಬರ್ಕೊಡ್ತಾರೆ, ಅಷ್ಟೇ ತಾನೇ. CT ರವಿ ಅವರ ಪ್ರಕರಣವನ್ನು CID ತನಿಖೆಗೆ ಕೊಟ್ಟಿರುವಂತಹ ರಾಜ್ಯ ಸರ್ಕಾರದ ನಡೆಗೆ ಬಿಜೆಪಿ ವಿರೋಧ ವ್ಯಕ್ತಪಡಿಸಿದೆ. CT ರವಿ ಅವರ ಮೇಲೆ ಹಲ್ಲೆಗೆ ಯತ್ನ ಆಗಿದೆ. ಅವರನ್ನ ಪೊಲೀಸರು ಹೀನಾಯವಾಗಿ ನಡೆಸಿಕೊಂಡಿದ್ದಾರೆ. ಪೊಲೀಸರು ರಾತ್ರಿಯೆಲ್ಲ ಟಾರ್ಚರ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ತನಿಖೆ ಮಾಡೋದಾದ್ರೆ ಮಾಡಿ. ಸದನದ ಒಳಗಡೆ ಏನೆಲ್ಲಾಗಿದೆ ಅದನ್ನ ತನಿಖೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಯಾಕೆಂದ್ರೆ ಅದು ಸಭಾಪತಿಯವರ ವ್ಯಾಪ್ತಿಗೆ ಬರುತ್ತೆ. ಸಭಾಪತಿಯವರೇ ತನಿಖೆ ಮಾಡ್ತಾರೆ. ಹಾಗಾಗಿ ಅದಕ್ಕೆ CID ತನಿಖೆ ಅಗತ್ಯ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಬಿಜೆಪಿಯವರ ಈ ಒಂದು ಧೋರಣೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ದನಿಗೂಡಿಸಿದ್ದಾರೆ. ಒಟ್ನಲ್ಲಿ ಸಿಟಿ ರವಿ ಆಕ್ಷೇಪಾರ್ಹ ಹೇಳಿಕೆ ಆರೋಪ ಪ್ರಕರಣ ದಿನದಿಂದ ದಿನಕ್ಕೆ ತಿರುವು ಪಡೆದುಕೊಳ್ತಿದೆ. ಸಿಐಡಿ ತನಿಖೆಯಲ್ಲಿ ಮತ್ಯಾವ ಸತ್ಯ ಸ್ಫೋಟ ಆಗಲಿದೆ ಕಾದು ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.